ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಅಂತಕ್ಕಂತಹ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಧ್ಯಾಯಗಳನ್ನು ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಧ್ಯಯನ ಮಾಡ್ಕೊತ ಹೋಗೋಣ ಅಂತ ಹೇಳ್ತಾ, ಇವತ್ತು 1ನೇದಾಗಿ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂತಹ ಚಾಪ್ಟರ್ 1 ಅಂತಕ್ಕಂಥ ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪಾಶ್ಚಾತ್ಯ ಧರ್ಮಗಳು ಅಂತ ಬಂದಾಗ ಈ ಪಾಶ್ಚಾತ್ಯ ಧರ್ಮಗಳಿಗೆ ಇನ್ನೊಂದು ಹೆಸರಿನಿಂದ ಕರೀತಾರ. ಏನಂತ ಕರೀತಾರಪ್ಪ ಅಂತಂದ್ರೆ ಸೆಮಿಟಿಕ್ ಅಥವಾ ಪಾಶ್ಚಾತ್ಯ ಧರ್ಮಗಳು ಯಾವ ಅಂತ ಕ್ವಶನನ್ನು ಕೇಳಿದಾಗ ಅಲ್ಲಿ ಯಹೂದಿ ಬರುತ್ತೆ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಇವೆಲ್ಲವೂ ಏನಾಗಿದ್ದಾವಪ್ಪ ಅಂತಂದ್ರೆ ಸೆಮಿಟಿಕ್ ರಿಲಿಜನ್ಗಳು ಮತ್ತು ಪಾಶ್ಚಾತ್ಯ ಧರ್ಮಗಳು ಅಂತ ಕೇಳ್ತಾರೆ. ಇಲ್ಲಿ ನಾಳೆ ನಮ್ಮ GPSTRದೊಳಗಡೆ ಇದಕ್ಕೆ ಕ್ವಶನನ್ನು ಹೆಂಗೆ ಕೇಳ್ತಾರೆ ಅಂತಂದರೆ ಪಾಶ್ಚಾತ್ಯ ಧರ್ಮಗಳು ಯಾವುವು ಅಂತಾದ್ರೂ ಕೇಳ್ಬೋದು, ಸೆಮಿಟಿಕ್ ರಿಲಿಜನ್ಗಳು ಯಾವುವು ಅಂತಾದರೂ ಕೇಳ್ಬೋದು. ಅದಕ್ಕೆ ನಾವು ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಅಂತಕ್ಕಂಥದ್ದು ಈ ಪಾಶ್ಚಾತ್ಯ ಧರ್ಮಗಳಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ನೆಕ್ಸ್ಟು ಸೆಮಿಟಿಕ್ ಅಥವಾ ಪಾಶ್ಚಾತ್ಯ ರಿಲಿಜನ್ಗಳಲ್ಲಿರುವ ಸಾಮಾನ್ಯ ಅಂಶಗಳು ಯಾವುವು ಅಂತ ಕ್ವಶನನ್ನು ಕೇಳಿದೊಳಗೆ ಇಲ್ಲಿ ಸೆಮಿಟಿಕ್ ಮತ್ತು ಪಾಶ್ಚಾತ್ಯ ರಿಲಿಜನ್ಗಳಲ್ಲಿ ಅಂದರೆ ಯಹೂದಿ, ಕ್ರೈಸ್ತ, ಮುಸ್ಲಿಮು ಇವುಗಳ ಧರ್ಮದೊಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಸಿಮಿಲಾರಿಟಿ ಆಗಿರ್ತಕ್ಕಂಥ ಅಂಶಗಳು, ಒಂದೇ ಆಗಿರ್ತಕ್ಕಂಥ ಅಂಶಗಳು ಯಾವ್ಯಾವ ಅಂತ ಬಂದಾಗ ಇಲ್ಲಿ ಏಕದೇವರಲ್ಲಿ ನಂಬಿಕೆ, ದೇವರ ಸಂದೇಶಗಳು ದೇವದೂತನ ಮೂಲಕ ವ್ಯಕ್ತವಾಗುವುದು ಎಂಬುದರಲ್ಲಿ ನಂಬಿಕೆ, ಇನ್ನು ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಸರಣೆ, ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ, ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಅಂತಕ್ಕಂಥದ್ದು. ಇವು ಎಲ್ಲವೂ ಏನಪ್ಪ ಅಂತಂದ್ರೆ ಈ ಸೆಮಿಟಿಕ್ ರಿಲಿಜನ್ಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಅಂಶಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಇನ್ನು ನೆಕ್ಸ್ಟು ರಿಲಿಜನ್ ಪದಕ್ಕೆ ಸಂವಾದಿ ಪದ ಅಂದ್ರೆ ರಿಲಿಜನ್ ಪದಕ್ಕೆ ಇನ್ನೊಂದು ಹೆಸರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಧರ್ಮ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇನ್ನು ನೆಕ್ಸ್ಟ್ ಅದರೊಳಗಡೆ ಬರ್ತಕ್ಕಂಥ ಮೊದಲನೇ ಧರ್ಮ ಯಾವುದಪ್ಪ ಅಂತಂದ್ರೆ ಯಹೂದಿ ಧರ್ಮ ಅಂತಕ್ಕಂಥದ್ದು. ಯಾವ ಧರ್ಮ? ಯಹೂದಿ ಧರ್ಮ. ಈ ಯಹೂದಿ ಧರ್ಮ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಾವುದಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಅದು ಯಹೂದಿ ಧರ್ಮ ಆಗಿದೆ. ಅಂದರೆ ಈ ಜಗತ್ತಿನೊಳಗಡೆ ಇರ್ತಕ್ಕಂಥ ಅತ್ಯಂತ ಪ್ರಾಚೀನ ಅಥವಾ ಅತ್ಯಂತ ಹಳೆಯ ಧರ್ಮ ಯಾವುದಪ್ಪ ಅಂತಂದ್ರೆ ಅದು ಯಹೂದಿ ಧರ್ಮ. ಇನ್ನು ನೆಕ್ಸ್ಟ್ ಯಹೂದಿ ಧರ್ಮದ ಅನುಯಾಯಿಗಳನ್ನು ಏನೆಂದು ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಯಹೂದಿ ಧರ್ಮದ ಅನುಯಾಯಿಗಳನ್ನು ಜ್ಯೂಗಳು ಅಥವಾ ಯಹೂದ್ಯರು ಅಂತ ಕರೀತಾರೆ. ಈ ಯಹೂದಿ ಧರ್ಮದ ಅನುಯಾಯಿಗಳನ್ನು ಏನೆಂದು ಕರೀತಾರಪ್ಪ ಅಂತಂದ್ರೆ ಜ್ಯೂಗಳು ಅಥವಾ ಯಹೂದ್ಯರು ಅಂತಕ್ಕಂಥದ್ದನ್ನು ಯಹೂದಿ ಧರ್ಮದ ಅನುಯಾಯಿಗಳನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಯಹೂದಿಗಳ ಭಾಷೆ ಯಾವುದು ಅಂತ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಯಹೂದಿಗಳ ಭಾಷೆ ಯಾವುದಪ್ಪ ಅಂತಂದ್ರೆ ಇಬ್ರು ಅಂತಕ್ಕಂಥದ್ದು ಅವರ ಭಾಷೆ. ಈ ಇಬ್ರು ಅಂತಕ್ಕಂಥದ್ದು ಯಾರ ಭಾಷೆಯಪ್ಪ ಅಂತಂದ್ರೆ ಯಹೂದಿಗಳ ಭಾಷೆ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಈ ಯಹೂದಿಗಳ ದೇವರು ಯಾರಪ್ಪ ಅಂತಂದ್ರೆ ಯಾವೇ ಅಂತಕ್ಕಂಥವ್ರು ಯಹೂದಿಗಳ ದೇವರು. ಯಾವೇ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಯಹೂದಿಗಳ ದೇವರು ಆಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಈ ಯಹೂದಿಗಳ ಮೂಲ ಪುರುಷ ಯಾರಪ್ಪ ಅಂತಂದ್ರೆ ಅಬ್ರಾಹಂ ಅಥವಾ ಏಬ್ರಾಹಂ ಅಂತಕ್ಕಂಥವನು ಯಹೂದಿಗಳ ಮೂಲ ಪುರುಷ ಅಂತಕ್ಕಂಥದ್ದನ್ನು. ಇಲ್ಲಿ ನೋಡಿ, ಯಹೂದಿಗಳ ಭಾಷೆ ಅಂತ ಬಂದರೆ ಇಬ್ರು, ಯಹೂದಿಗಳ ದೇವರು ಅಂತ ಬಂದರೆ ಯಾವೇ, ಯಹೂದಿಗಳ ಮೂಲ ಪುರುಷ ಅಂತ ಬಂದರೆ ಅಬ್ರಾಹಂ ಅಥವಾ ಏಬ್ರಾಹಿಮ್. ಈ ಯಹೂದಿಗಳ ಅನುಯಾಯಿಗಳನ್ನು ಏನಂತ ಕರಿತಾ ಇದ್ರು ಅಂದ್ರೆ ಜ್ಯೂಗಳು ಅಥವಾ ಯಹೂದ್ಯರು ಅಂತ ಕರಿತಾ ಇದ್ರು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತ ಅಂತಂದ್ರೆ ಇನ್ನು ನೆಕ್ಸ್ಟ್ ಯಹೂದಿಗಳ ಪ್ರವಾದಿಯನ್ನು ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಯಹೂದಿಗಳ ಪ್ರವಾದಿಯನ್ನು ಮೋಸೆಸ್ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಯಹೂದಿಗಳ ಪ್ರವಾದಿಯನ್ನು ಮೋಸೆಸ್ ಎಂದು ಕರಿತಾ ಇದ್ರು. ಇನ್ನು ನೆಕ್ಸ್ಟ್ ಯಹೂದಿ ಧರ್ಮದ ತತ್ವಗಳು ಯಾವ 2 ಧರ್ಮಕ್ಕೆ ಬುನಾದಿ ಹಾಕಿದವು? ಈ ಯಹೂದಿ ಧರ್ಮ ಜಗತ್ತಿನ ಅಥವಾ ಜಗತ್ತಿನೊಳಗಡೆ ಇರ್ತಕ್ಕಂಥ ಅತ್ಯಂತ ಪ್ರಾಚೀನ ಧರ್ಮನೇ ಯಾವುದಪ್ಪ ಅಂತಂದ್ರೆ ಈ ಯಹೂದಿ ಧರ್ಮ. ಈ ಯಹೂದಿ ಧರ್ಮದಿಂದ ಮತ್ತೆ 2 ಧರ್ಮಗಳು ಅಸ್ತಿತ್ವಕ್ಕೆ ಬಂದು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಅವು ಯಾವ್ಯಾವಪ್ಪ ಅಂತಂದ್ರೆ ಒಂದು ಕ್ರೈಸ್ತ ಮತ್ತು ಇನ್ನೊಂದು ಇಸ್ಲಾಂ. ಇವು 2 ಧರ್ಮಗಳು ಯಾವ ಧರ್ಮದ ತತ್ವದ ಮೂಲಕ ಬೆಳವಣಿಗೆಗೆ ಬಂದುವಪ್ಪ ಅಂತಂದ್ರೆ ಯಹೂದಿ ಧರ್ಮದ ತತ್ವಗಳ ಮೂಲಕ ಬೆಳವಣಿಗೆಗೆ ಬಂದವು. ನೆಕ್ಸ್ಟ್ ಅಬ್ರಹಮೀಯ ಧರ್ಮಗಳು ಎಷ್ಟು ಮತ್ತು ಅವು ಯಾವುವು ಅಂತ ಪ್ರಶ್ನೆ ಇದೆ. ಇಲ್ಲಿ ಅಬ್ರಹಮೀಯ ಧರ್ಮಗಳು ಯಾವ್ಯಾವಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಯಹೂದಿ, ಕ್ರೈಸ್ತ, ಇಸ್ಲಾಂ ಅಂತಕ್ಕಂಥವು ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಅಬ್ರಹಮೀಯ ಧರ್ಮಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಯಹೂದ್ಯರ ಆದ್ಯ ದೊರೆ ಯಾರು ಅಂತ ಕೇಳ್ತಾರೆ. ಆದಿ ದೊರೆ ಯಾರು ಅಂದ್ರೆ ಮೊದಲಿನ ದೊರೆ ಯಾರು ಅಂತ ಕೇಳಿದಾಗ ಯಹೂದಿಯರ ಮೊದಲ ದೊರೆ ಯಾರಪ್ಪ ಅಂತಂದ್ರೆ ಡೇವಿಡ್ ಅಂತಕ್ಕಂಥವನು ಯಹೂದಿಯರ ಮೊದಲ ದೊರೆ.
ನೆಕ್ಸ್ಟ್ ಡೇವಿಡ್ ಯಾರನ್ನು ಸೋಲಿಸಿದನು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕಂಡುಕೊಂಡದ್ನಾಗ ಗೋಲಾಯತ್ ಅಂತಕ್ಕಂತಹ ದೈತ್ಯ ಆಕಾರದ ಶಕ್ತಿ ಆಕಾರದಲ್ಲಿ ಹಲವು ಪಟ್ಟು ದೊಡ್ಡವನಾಗಿರ್ತಕ್ಕಂತಹ ಈ ಗೋಲಾಯತ್ನನ್ನು ಯಾರು ಸೋಲಿಸ್ತಾರಪ್ಪ ಅಂತಂದ್ರೆ ಈ ಡೇವಿಡ್ ಎಂಬಾತ ಸೋಲಿಸ್ತಾನೆ. ಈ ಡೇವಿಡ್ ಎಂಬಾತ ಯಾರಪ್ಪ ಅಂತಂದ್ರೆ ಯಹೂದಿಯರ ಮೂಲ ಪುರುಷ ಅಂತಕ್ಕಂಥದ್ದವನು. ಇನ್ನು ನೆಕ್ಸ್ಟ್ ಯಹೂದ್ಯರ ಅರಸನ ಅಂತಂದರೂ ಕೂಡ ಪ್ರಸಿದ್ಧ ಅರಸ ಅಂದರೂ ಕೂಡ ಯಾರು ಡೇವಿಡ್ ಅಂತಕ್ಕಂಥವ್ನು ಬರ್ತಾನೆ ಇಲ್ಲಿ. ನೆಕ್ಸ್ಟ್ ಸಾಲೋಮನ್ ಯಾರ ಮಗ ಅಪ್ಪ ಅಂತಂದ್ರೆ ಸಾಲೋಮನ್ ಅಂತಕ್ಕಂಥವ್ನು ಬರ್ತಾನೆ. ಈ ಸಾಲೋಮನ್ ಯಾರಪ್ಪ ಅಂತಂದ್ರೆ ಈ ಡೇವಿಡ್ನ ಮಗ. ಸಾಲೋಮನ್ ಅಂತಕ್ಕಂಥವ್ನು ಯಾರಪ್ಪ ಅಂದ್ರೆ ಡೇವಿಡ್ನ ಮಗ. ಇನ್ನು ಯಹೂದ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಸಾಲೋಮನ್ ಅಂತಕ್ಕಂಥವನು. ಯಹೂದ್ಯರ ಮೊದಲ ದೇವಾಲಯವನ್ನು ಕಟ್ಟಿಸಿದವನು ಯಾರಪ್ಪ ಅಂತಂದ್ರೆ ಈ ಸಾಲೋಮನ್ ಅಂತಕ್ಕಂಥವನು. ಈ ಸಾಲೋಮನ್ ಅಂತಕ್ಕಂಥವನು ಯಹೂದ್ಯರ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯವನ್ನು ಕಟ್ಟಿಸ್ತಾನೆ. ಬಟ್ ಡೇವಿಡ್ ಯಾರನ್ನು ಸೋಲಿಸ್ತಾನಂತಂದ್ರೆ ಈ ಗೋಲಾಯತ್ನನ್ನು ಸೋಲಿಸಿರ್ತಾನೆ. ಈ ಡೇವಿಡ್ ಸಾಲೋಮನ್ ಯಾರ ಮಗ ಅಪ್ಪ ಅಂತಂದ್ರೆ ಡೇವಿಡನಿಗೆ ಮಗ ಯಾರಪ್ಪ ಅಂತಂದ್ರೆ ಸಾಲೋಮನ್ನ ಅವನಿಗೆ ಮಗನಾಗಿರ್ತಾನೆ ಅಂತಕ್ಕಂಥದ್ದು. ಸಾಲೋಮನ್ ತೀರಿಕೊಂಡ ಮೇಲೆ ಯಹೂದಿ ರಾಜ್ಯವು ಎಷ್ಟು ಪ್ರಾಂತ್ಯಗಳಾಗಿ ಒಡೆದು ಹೋಯ್ತು ಅಂದ್ರೆ 2 ಪ್ರಾಂತ್ಯಗಳಾಗಿ ಒಡೆದು ಹೋಯ್ತು. ಆ ಯಹೂದಿಗಳ 2 ಪ್ರಾಂತ್ಯಗಳೇ ಯಾವ್ಯಾವಪ್ಪ ಅಂತಂದ್ರೆ ಒಂದು ಇಸ್ರೇಲ್ ಅಂತಕ್ಕಂಥದ್ದು, ಇನ್ನೊಂದು ಜೂಡಾ ಅಂತಕ್ಕಂಥದ್ದು. ಇವು ಎರಡೂ ಕೂಡ ಏನಂತಂದ್ರೆ ಯಹೂದ್ಯರ 2 ಪ್ರಾಂತ್ಯಗಳಾಗಿ ವಿಂಗಡಣೆ ಆದವು ಅಂತಕ್ಕಂಥದ್ದು. ನೆಕ್ಸ್ಟ್ 2ನೇ ಮಹಾಯುದ್ಧದ ಸಮಯದಲ್ಲಿದ್ದ ಜರ್ಮನಿಯ ಸರ್ವಾಧಿಕಾರಿ ಯಾರು ಅಂತ ಪ್ರಶ್ನೆ ಕೇಳಿದಾಗ 2ನೇ ಮಹಾಯುದ್ಧದ ಸಂದರ್ಭದೊಳಗಡೆ ಇರ್ತಕ್ಕಂಥ ಜರ್ಮನಿಯ ಸರ್ವಾಧಿಕಾರಿ ಯಾರು ಇರ್ತಾರಂದ್ರೆ ಹಿಟ್ಲರ್ ಇರ್ತಾನೆ. ಇವ ಏನು ಮಾಡ್ತಾನಂದ್ರೆ ಈ ಹಿಟ್ಲರ್ 60,000 ಯಹೂದ್ಯರನ್ನು ಏನು ಮಾಡಿಸ್ಬಿಡ್ತಾನೆ ಅಂತಂದ್ರೆ ಕೊಲೆಯನ್ನು ಮಾಡಿಸ್ತಾನೆ. ಇಲ್ಲಿ 2ನೇ ಮಹಾಯುದ್ಧದೊಳಗಡೆ ಆಗಿರ್ತಕ್ಕಂತಹ ಅನ್ಯಾಯದಿಂದ ಇಲ್ಲಿ ಯಾವ ಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸ್ತೈತಪ್ಪ ಅಂತಂದ್ರೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಿ ಯಹೂದಿಗಳಿಗೋಸ್ಕರ ಬಂದು ಆ ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರವನ್ನು ನಿರ್ಮಿಸಿ ಕೊಡ್ತೈತಿ. ಯಾವುದು ವಿಶ್ವಸಂಸ್ಥೆ ಅಂತಕ್ಕಂಥದ್ದು 2ನೇ ಮಹಾಯುದ್ಧದ ನಂತರ ಈ ಯಹೂದಿಗಳ ಮಧ್ಯಸ್ಥಿಕೆಗೆ ಬಂದು ಇಸ್ರೇಲ್ ಅಂತಕ್ಕಂತಹ ನಗರವನ್ನು ಯಹೂದಿಗಳಿಗೋಸ್ಕರ ಮಾತ್ರ ಅಂತಕ್ಕಂಥದ್ದನ್ನು ನಿರ್ಮಿಸಿ ಕೊಡ್ತೈತಿ ಅಂತಕ್ಕಂಥದ್ದು. ಈ ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದಾಗ ಇಬ್ರು ಅಂತಕ್ಕಂಥದ್ದು ಅವರ ಪವಿತ್ರ ಗ್ರಂಥ ಅಥವಾ ಇಬ್ರು ಬೈಬಲ್ ಅಂತ ಕರೀತಾರೆ. ಇಬ್ರು ಬೈಬಲ್ನ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕರೀತಾರೆ. ಇದು ನೋಡಿ, ಇದು ಸಾಕಷ್ಟು ಬೇರೆ ಕ್ವಶನ್ ಆಗಿದೆ. ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಅಂತ ಬಂದಾಗ ಇಬ್ರು ಅಥವಾ ಬೈಬಲ್ ಅಂತಾದರೂ ಹೇಳ್ಬೋದು. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈ ಓಲ್ಡ್ ಟೆಸ್ಟ್ಮೆಂಟ್ದೊಳಗೆ 3 ಬರಹಗಳಿದ್ದು. ಎಷ್ಟು ಬರಹಗಳು ಇದ್ದು ಅಂತಂದ್ರೆ 3 ಬರಹಗಳಿದ್ದು. ಅವು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಆ 3 ಬರಹಗಳು ಅಂತಂದ್ರೆ 1ನೇದ್ದು ಕಾನೂನು, 2ನೇದ್ದು ಬರಹಗಳು, 3 ಪ್ರವಾದಿ ಮೋಸೆಸರ ನುಡಿಗಳಿಗೆ ಈ ಯಹೂದ್ಯರ ಓಲ್ಡ್ ಟೆಸ್ಟ್ಮೆಂಟ್ ಅಂತಕ್ಕಂತಹ ಗ್ರಂಥದೊಳಗೆ 3 ಬರಹಗಳು ಅಂತಕ್ಕಂಥದ್ದು ಕಂಡು ಬರ್ತವೆ. ನೆಕ್ಸ್ಟ್ ಈ ಪ್ರವಾದಿ ಮೋಸೆಸರ 10 ಕಟ್ಟಳೆಗಳು ಅಂತಕ್ಕಂಥದ್ದು ಇದು ನಮ್ಮ GPTಗೆ ಬರುವಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಯಾಕಂತಂದರೆ ಪ್ರವಾದಿ ಮೋಸೆಸರ 10 ಕಟ್ಟಳೆಗಳನ್ನು ಬರೆಯಿರಿ, ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಯಾವೇ ಹೊರತಾಗಿ ಬೇರೆ ದೇವರಂತ ನಂಬಿರಲಿಲ್ಲ ಅವರು. ಮೂರ್ತಿ ಪೂಜೆಯನ್ನು ಸಲ್ಲೋದು, ದೇವರ ಹೆಸರಿಗೆ ಕಳಂಕ ತರಬಾರ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ದೇವರಿರಲಿ ಆ ದೇವರಿಗೆ ಕಳಂಕವನ್ನು ತರಬಾರ್ದು ಅಂತಕ್ಕಂಥದ್ದು. ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯರನ್ನು ಗೌರವಿಸಬೇಕು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಲಾಸ್ಟ್ನೇದು ಯಾವುದಪ್ಪ ಅಂತಂದ್ರೆ 10ನೇದು ಅಸೂಹೆ ಪಡಬಾರ್ದು ಅಂತಕ್ಕಂಥದ್ದು. ಇವು 10 ಪ್ರವಾದಿ ಮೋಸೆಸರ 10 ಕಟ್ಟುಪಾಡುಗಳು ಅಥವಾ 10 ನಿಯಮಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಬ್ಬತ್ ಅಂತಕ್ಕಂಥದ್ದು ಒಂದು ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ಅಂತಕ್ಕಂಥದ್ದು ಮೋಸೆಸರ 10 ಕಟ್ಟುಪಾಡುಗಳಲ್ಲಿ ಒಂದಾಗೈತಿ. ಹಂಗಂದ್ರೆ ಸಬ್ಬತ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ಇಲ್ಲಿ ಸಬ್ಬತ್ ಅಂದರೆ ಏನಂತಂದ್ರೆ ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದ ದಿನ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗಿನ ಅವಧಿಯನ್ನು ಏನಂತ ಕರೀತಾರೆ ಅಂತಂದ್ರೆ ಸಬ್ಬತ್ ದಿನ ಎಂದು ಕರೀತಾರೆ. ಅದೇ ರೀತಿಯಾಗಿ ಇಲ್ಲಿ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥದ್ದು 9ನೇ ತರಗತಿಯ ಪಾಠದೊಳಗಡೆ ಇಲ್ಲಿ ನೋಡಿ, ಪ್ರಪಂಚದ ಚರಿತ್ರೆಯಲ್ಲಿ ಪುರಾತನ ಕಾಲದಿಂದಲೂ ಹಲವಾರು ಧರ್ಮಗಳು ಹುಟ್ಟು ಹಾಗೂ ಬೆಳವಣಿಗೆಯನ್ನು ಕಾಣುತ್ತವೆ. ಇಲ್ಲಿ ಯಹೂದಿ ಯಾವ್ಯಾವ ಧರ್ಮಗಳು ಹುಟ್ಟಿದ್ದು? ಯಹೂದಿ, ಪಾರ್ಸಿ, ಕ್ರೈಸ್ತ್ ಮತ್ತು ಇಸ್ಲಾಂ ಅಂತಕ್ಕಂಥವು ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮ ತಾಳಿದವು. ಇವುಗಳಿಗೆ ನಾವು ಇಂಗ್ಲೀಷ್ದೊಳಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಸೆಮಿಟಿಕ್ ರಿಲಿಜನ್ಗಳಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಈ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹರಡಿಕೊಂಡಿವೆ. ಇವುಗಳಲ್ಲಿರ್ತಕ್ಕಂಥ ಕೆಲವು ಸಾಮಾನ್ಯ ಅಂಶಗಳು ಅಂತಕ್ಕಂಥದ್ದನ್ನು ಹೇಳಿದ್ವಲ್ಲ, ಅಲ್ಲಿ ಏಕದೇವರಲ್ಲಿ ನಂಬಿಕೆ, ದೇವರ ಸಂದೇಶಗಳು, ದೇವದೂತ, ಇನ್ನು ನೆಕ್ಸ್ಟ್ ಪ್ರವಾದಿಯ ಚಿಂತನೆಗಳನ್ನು ಸಂಗ್ರಹಿಸಿದ ಪವಿತ್ರ ಗ್ರಂಥದ ಅನುಸರಣೆ, ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ, ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ,
ನೆಕ್ಸ್ಟ್ ರಿಲಿಜನ್ ಪದಕ್ಕೆ ಸಮಾಧಿಯಾಗಿರ್ತಕ್ಕಂಥ ಪದ ಯಾವುದಂತಕ್ಕಂಥದ್ದು ಧರ್ಮ. ಇನ್ನು ನೆಕ್ಸ್ಟ್ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಾವುದಂತಂದರೆ ಯಹೂದಿ ಧರ್ಮ. ಅದಕ್ಕೆ ಇನ್ನೊಂದು ಹೆಸರಿಂದ ಏನಂತ ಕರೀತಾರೆ, ಜುಡಾಯಿಸಮ್ ಅಂತ ಕರೀತಾರೆ. ಇದರ ಅನುಯಾಯಿಗಳನ್ನು ಜೂಗಳು ಅಥವಾ ಯಹೂದ್ಯರು ಅಂತ ಕರೀತಾರೆ ಅಂತ ಹೇಳಿದ್ವಿ. ಇನ್ನು ಯಹೂದ್ಯರ ಆದಿಮ ಭಾಷೆಯನ್ನು ಹಿಬ್ರು ಅಂತ ಕರೀತಾರೆ. ಇವರ ದೇವರು ಯಾವುದಂತಂದ್ರೆ ಯಾವೇ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಅಬ್ರಾಹಂ ಅಥವಾ ಎಬ್ರಾಹಿಂ ಇವರ ಮೂಲ ಪುರುಷ ಅಂತಕ್ಕಂಥದ್ದನ್ನು ನೋಡಿದ್ವಿ ನಾವಿಲ್ಲಿ. ಅಬ್ರಾಹಂ ಅಥವಾ ಎಬ್ರಾಹಿಂ ಅಂತಕ್ಕಂಥದ್ದು ಇವರ ಮೂಲ ಪುರುಷ. ಮೋಸೆಸ್ ಇವರ ಪ್ರವಾದಿ. ಅಬ್ರಾಹಂನನ್ನು ಪ್ರಮುಖವಾಗಿ ಕಾಣುವ 3 ಧರ್ಮಗಳನ್ನು ಅಬ್ರಹಾಮೀಯ ಧರ್ಮಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಏನಿದೆ, ಇನ್ನು ನೆಕ್ಸ್ಟ್ ಯಹೂದ್ಯರ ಇತಿಹಾಸ ಅಂತ ಬಂದಾಗ ಇಲ್ಲಿ ಡೇವಿಡ್ ಯಹೂದ್ಯರ ಆದಿದೊರೆ. ಇವ ಯಾರನ್ನು ಸೋಲಿಸ್ತಾನಂತಂದ್ರೆ ಗೋಲಾಯತ್ ಅಂತಕ್ಕಂಥವನನ್ನು ಸೋಲುತ್ತಾನೆ. ಈ ಡೇವಿಡನ ಮಗನೇ ಯಾರಪ್ಪ ಅಂತಂದ್ರೆ ಸಾಲೋಮನ್. ಈ ಸಾಲೋಮನ್ ಪ್ರಸಿದ್ಧ ದೊರೆಯಾಗಿ ದೀರ್ಘಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದ್ಯರಿಗಾಗಿ ಮೊದಲ ದೇವಾಲಯವನ್ನು ಕಟ್ಟಿಸ್ತಾನೆ. ಇಲ್ಲಿ ಕ್ವಶನ್ ಏನಾಗುತ್ತೆ ಅಂದರೆ, ಯಹೂದ್ಯರಿಗಾಗಿ ಮೊದಲ ದೇವಾಲಯವನ್ನು ಕಟ್ಟಿಸಿದವನು ಯಾರಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಅದು ಸಾಲೋಮನ್ ಅಂತಕ್ಕಂಥವನು. ನೆಕ್ಸ್ಟು ಸಾಲೋಮನ್ ತೀರಿಕೊಂಡ ಮೇಲೆ ಯಹೂದಿ ರಾಜ್ಯವು 2 ಪ್ರಾಂತ್ಯಗಳಾಗಿ ಒಡೆದು ಹೋಗ್ತೈತಿ. ಅದು ಒಂದು ಇಸ್ರೇಲ್ ಮತ್ತು ಜೂಡಾ ಅಂತಕ್ಕಂಥದ್ದನ್ನು ಕರೀತಾರೆ. ಇನ್ನು ನೆಕ್ಸ್ಟ್ 2ನೇ ಮಹಾಯುದ್ಧದೊಳಗೆ ಜರ್ಮನಿಯೊಳಗಾಗಿರ್ತಕ್ಕಂಥ 2ನೇ ಮಹಾಯುದ್ಧದೊಳಗೆ ಹಿಟ್ಲರ್ ಅಂತಕ್ಕಂಥವನು 60,000 ಯಹೂದಿಗಳನ್ನು ಕೊಲೆ ಮಾಡಿಸ್ತಾನೆ. ಅಲ್ಲಿ 2ನೇ ಮಹಾಯುದ್ಧದ ಮುಗಿದ ಬಳಿಕ ನಂತರ ಯಾವ ಸಂಸ್ಥೆ ಮಧ್ಯಸ್ಥಿಕೆಗೆ ಬರ್ತೈತಿ ಅಂದರೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಗೆ ಬರ್ತೈತಿ. ಆ ಮಧ್ಯಸ್ಥಿಕೆಗೆ ಬಂದು ಯಹೂದಿಗಳಿಗಾಗಿ ಇಸ್ರೇಲ್ ಅಂತಕ್ಕಂಥ ಒಂದು ನಗರವನ್ನು, ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಡ್ತೈತಿ. ಆವಾಗ 3000 ವರ್ಷಗಳ ನಂತರ ತಮ್ಮದೆಂಬ ಮಾತೃಭೂಮಿ ಸಿಕ್ಕಿತ್ತು ಅಂತಕ್ಕಂಥದ್ದು ಯಾವರಿಗೆ, ಈ ಯಹೂದಿಗಳಿಗೆ ಸಿಗುತ್ತೆ ಅಂತಕ್ಕಂಥದ್ದು. ಹಿಬ್ರೂ ಬೈಬಲ್ ಯಹೂದಿಗಳ ಪವಿತ್ರ ಗ್ರಂಥ. ಯಹೂದಿಗಳ ಪವಿತ್ರ ಗ್ರಂಥ ಯಾವುದು ಅಂತ ಬಂದಾಗ ಹಿಬ್ರೂ ಬೈಬಲ್ ಅಂತಕ್ಕಂಥದ್ದು ಯಹೂದಿಗಳ ಪವಿತ್ರ ಗ್ರಂಥ. ಇದನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಿ ಅಂತಂದ್ರೆ ನಾವು ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕರಿತೀವಿ. ಈ ಓಲ್ಡ್ ಟೆಸ್ಟ್ಮೆಂಟ್ದೊಳಗೆ ಎಷ್ಟು ಬರಹಗಳಿದ್ದಾವೆ ಅಂತ ಪ್ರಶ್ನೆ ಅಂತ ಬಂದಾಗ 3 ಬರಹಗಳಿದ್ದಾವೆ. ಎಷ್ಟು ಬರಹಗಳಿದ್ದಾವೆ? ಇದರಲ್ಲಿ 3 ಬರಹಗಳಿದ್ದಾವೆ. ಒಂದು ಅದರಲ್ಲಿ ಕಾನೂನು, 2ನೇದು ಬರಹಗಳು, 3 ಪ್ರವಾದಿ ಮೋಸೆಸರ 10 ನುಡಿಗಳು ಅಂತಕ್ಕಂಥದ್ದು. ಆವಾಗಲೇ 10 ನುಡಿಗಳನ್ನು ನೋಡಿದ ಹಾಗೆ ಇಲ್ಲಿ ಇದು GPSTR ಅಂತಕ್ಕಂತಹ ಪ್ರಶ್ನೆಗೆ ವಿವರಣಾತ್ಮಕ ಪ್ರಶ್ನೋತ್ತರಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ಯಾವೇ ಹೊರತಾಗಿ ಯಾವುದೇ ದೇವರಿಲ್ಲ ಅಂತಕ್ಕಂಥದ್ದು ಅವ್ರ ನಂಬಿಕೆ. ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕವನ್ನು ತರಬಾರ್ದು, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯನ್ನು ಗೌರವಿಸಬೇಕು, ವಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅಸೂಯೆ ಪಡಬಾರ್ದು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಯಹೂದ್ಯರ ಮೋಸೆಸರ ನುಡಿಗಳು, 10 ಪ್ರಮುಖ ಕಟ್ಟುಪಾಡುಗಳು ಅಥವಾ 10 ನುಡಿಗಳು ಅಂತಕ್ಕಂಥದ್ದು. ಆವಾಗಲೇ ಇಲ್ಲಿ ಸಬ್ಬತ್ ಅಂತಕ್ಕಂಥದ್ದನ್ನು ನೋಡಿದ್ವಲ್ಲ. ಸಬ್ಬತ್ ಅಂದರೆ ಏನಂದ್ರೆ ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದ ದಿನ. ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗಿನ ಅವಧಿಯನ್ನು ಏನಂತ ಕರಿತಿದ್ವಿಪ್ಪ ಅಂತಂದ್ರೆ ನಾವು ಸಬ್ಬತ್ ದಿನ ಅಂತ ಕರಿತಾ ಇದ್ವಿ. ಇದು ಪಾಶ್ಚಾತ್ಯ ರಿಲಿಜನ್ದೊಳಗಡೆ ಆಗಿರ್ತಕ್ಕಂತಹ ಮೊದಲನೇ ಧರ್ಮ ಅಂದ್ರೆ ಯಹೂದಿಗಳು ಅಂತಕ್ಕಂಥದ್ದು ಇವತ್ತಿನ ತರಗತಿ ಒಳಗೆ ನಾವು ಡಿಸ್ಕಷನ್ನ ಮಾಡಿದ್ವಿ. ನೆಕ್ಸ್ಟು ಮುಂಬರುವಂತಹ ತರಗತಿ ಒಳಗಡೆ ಇಸ್ಲಾಮು, ಪಾರ್ಸಿ, ಕ್ರೈಸ್ತ ಅಂತಕ್ಕಂಥ ಧರ್ಮಗಳ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ತರಗತಿ ಒಳಗಡೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.